ಸ್ನೇಹಿತರೆ ನಮಸ್ಕಾರ. ಸೊ ಇವತ್ತು ಒಂದು ವಿಶೇಷವಾದ ಒಂದು ಪ್ಲೇಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸುಂಕದಕಟ್ಟೆ. ಒಂದು ಭಾಳ ವರ್ಷದಿಂದ ಒಂದು 20-30 ವರ್ಷದಿಂದ ಇಲ್ಲಿ ಸತತವಾಗಿ ಅಯ್ಯಪ್ಪನ ಸ್ವಾಮಿನ ಕುಂಡಿಸ್ತಾ ಬಂದಿದ್ದಾರೆ, ಭಜನೆ ಎಲ್ಲ ಮಾಡ್ತಾರೆ. ಸೊ ತುಂಬ ಅದ್ಭುತವಾದಂಥ ಪ್ಲೇಸ್ ಆಗಿದೆ. ಇಲ್ಲಿ ನೂರಾರು ಜನ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಳ್ತಾರೆ. ತುಂಬ ಚೆನ್ನಾಗಿದೆ. ಇಡೀ ಎಷ್ಟು ಚೆನ್ನಾಗಿದೆ ಅಂದರೆ ಅಯ್ಯಪ್ಪಂದು. ಅಂದರೆ ನಾಳೆ ಸುಂಕದಕಟ್ಟೆಯಲ್ಲಿ ಅಯ್ಯಪ್ಪ ಸನ್ನಿಧಿಗೆ ಹೋಗುವಂಥ ಭಕ್ತಾದಿಗಳಿಗೆಲ್ಲ ಇಡೀ ಸುಂಕದಕಟ್ಟೆಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸೊ ಇಲ್ಲಿ ಬಂದಾದ ಭಕ್ತಾದಿಗಳು ಬಂದು ಊಟನ ಮಾಡ್ಕೋಬೇಕಂತ ನಿಮ್ಮಲ್ಲಿ ಕಳಕಳಿಯ ಮನವಿ. ತುಂಬ ಅದ್ಧೂರಿಯಾಗಿ ಗ್ರ್ಯಾಂಡಾಗಿ ನಮ್ಮ ಊರಲ್ಲಿ ದೊಡ್ಡ ಹಬ್ಬ ಹೆಂಗೆ ಮಾಡ್ತೀವಿ ಆ ಥರ ಸೆಲೆಬ್ರೇಷನ್ನ ಮಾಡ್ತಾರೆ. ಓಕೆನಾ. ಸೊ ಪೆಂಡಲೆಲ್ಲ ಹಾಕಿದ್ದಾರೆ, ಊಟದ ವ್ಯವಸ್ಥೆ ಇದೆ. ಪ್ರತಿಯೊಬ್ಬರು ಸುಧಾ ಬನ್ನಿ, ಇಲ್ಲಿ ಭಕ್ತಾದಿಗಳು ಯಾರೆಲ್ಲ ಇದ್ದೀರಾ ಓಕೆನಾ, ಎಲ್ಲರಿಗೂ ಅಚ್ಚುಕಟ್ಟಾಗಿ ವ್ಯವಸ್ಥೆನ ಮಾಡಿಕೊಡ್ತಾರೆ. ಪ್ರತಿ ವರ್ಷವೂ ಸುಧಾ ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ಬರು ಸುಧಾ ಬಂದು ಭಾಗವಹಿಸಿ ಓಕೆನಾ. ಅಯ್ಯಪ್ಪನಿಗೆ ತುಂಬ ಚೆನ್ನಾಗಿ ಆರ್ಗನೈಜೇಷನ್ ಮಾಡಿದ್ದಾರೆ ಎಲ್ಲ ಕಡೆ. ಲೈಟಿಂಗ್ ವ್ಯವಸ್ಥೆ ಇದೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒಂದು ಸ್ಪೆಷಲ್ ಏನಂದರೆ, ಯಾವ ದೇಶದಲ್ಲೂ ಸುಧಾ ಅನ್ನ ವ್ಯವಸ್ಥೆನ ಮಾಡೋದಿಲ್ಲ ನಾನು ಕಣ್ಮಣಿಕೆ. ಆದರೆ ನಮ್ಮ ಇಂಡಿಯಾದಲ್ಲಿ ಪ್ರತಿ ಒಂದು ಹಬ್ಬಕ್ಕೂ ಫಂಕ್ಷನ್ಗೂ ಸುಧಾ ಅನ್ನದಾನ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಇವತ್ತು ಎಷ್ಟೋ ಜನ ಅನ್ನದಾನ ಮಾಡೋದ್ರಿಂದ ಅದು ಶ್ರೇಷ್ಠವಾದ ದಾನ ಅಂತ ಅನ್ಕೋತೀವಿ. ಯಾಕಂದರೆ ಎಷ್ಟೇ ದುಡ್ಡು ಕೊಟ್ಟರು ಹೊಟ್ಟೆ ತುಂಬೋದಿಲ್ಲ, ಆದರೆ ಅನ್ನ ಕೊಡೋದ್ರಿಂದ ಹೊಟ್ಟೆ ತುಂಬುತ್ತೆ. ಹಾಗಾಗಿ ಸುತ್ತಮುತ್ತಿನ ಜನರು ಎಲ್ಲರೂ ಬಂದು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಸುಧಾ ಅಯ್ಯಪ್ಪ ಒಳ್ಳೇದು ಮಾಡಲಿ. ಓಕೆ, ನಿಮ್ಮ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಡಲಿ. ನಿಮಗೆ ಈ ಥರ ಉತ್ತಮವಾದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ನಿಮ್ಮ ಮನೆ ಮಗ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್.